ಕಲಬುರಗಿ ಡಿಸಿ ವಿರುದ್ಧ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಕಲಬುರಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಕೋರ್ಟ್ಗೆ ಹಾಜರಾಗಲಿದ್ದಾರೆ ಎಂಎಲ್ಸಿ ರವಿಕುಮಾರ್. ನಾನು ಉದ್ದೇಶಪೂರ್ವಕವಾಗಿ ಕಲಬುರಗಿ ಡಿಸಿ ಕುರಿತಾಗಿ ಮಾತನಾಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅಹಿತಕರ ಘಟನೆ ಖಂಡಿಸುವ ವರದಲ್ಲಿ ಆ ಹೇಳಿಕೆ ನನ್ನ ಬಾಯಿಂದ ಬಂತು. ಇದು ತಪ್ಪಾಗಿದೆ, ಉದ್ದೇಶಪೂರ್ವಕವಾಗಿ ನಾನು ಮಾತನಾಡಿದ್ದಲ್ಲ ಅಂತ ಎಂಎಲ್ಸಿ ರವಿಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಾಗಿ ಅವರ ಬಗ್ಗೆ ಈ ಕುರಿತಾಗಿ ಮಾತನಾಡಿದ್ರು, ಈ ಪ್ರಕರಣ ಈಗ ದಾಖಲಾಗಿದೆ, ಕೋರ್ಟ್ ಕೂಡ ಚೀಮಾರಿ ಹಾಕಿದೆ. ಈಗ ಅವರೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಕುಸಿದೋಗಿರೋದು ಮತ್ತು ನಮ್ಮ ವಿಪಕ್ಷ ನಾಯಕರನ್ನ 5 ಗಂಟೆ ನೀವು ಅಲ್ಲಿನ ಪ್ರವಾಸಿ ಮಂದಿರದಲ್ಲಿ ಕೂಡ ಹಾಕ್ತಾರೆ ಅಲ್ಲಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತ ಹೇಳಿದರೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಮಾಡೋಂಥ ಭರದಲ್ಲಿ ಅವ್ರ ಜಿಲ್ಲಾಧಿಕಾರಿಗಳೇನು ಇಲ್ಲಿ ಕೆಲಸ ಮಾಡ್ತಿದ್ದಾರೋ ಪಾಕಿಸ್ತಾನದಿಂದ ಬಂದಿದ್ದಾರೋ ಅನ್ನುವಂಥದ್ದನ್ನೇ ಹೇಳಿದ್ದೆ. ಇದನ್ನು ತಪ್ಪಾಗಿದೆ, ನಾನು ಹೇಳ್ಬಾರ್ದು ಆಗಿತ್ತು ಅಂತ ನಾನು ಈಗ ಆಲ್ರೆಡಿ ಹೇಳಿದ್ದೇನೆ. ನಾನು ಉದ್ದೇಶಪೂರ್ವಕವಾಗಿ ಖಂಡಿತ ಯಾವುದೇ ಸಂದರ್ಭದಲ್ಲಿ ನಾನು ಹಿಂದೆ ಮಾತಾಡಿಲ್ಲ. ನನ್ನ ಟ್ರ್ಯಾಕ್ ಹಿಸ್ಟ್ರಿಯನ್ನು ನೋಡಲಿ ಸರ್ಕಾರ. ಆದ್ದರಿಂದ ನಾನು ನಾಳೆ ಅಲ್ಲಿನ ಪೊಲೀಸ್ ಇಲಾಖೆ ಏನು ಕರೆದಿದೆ, ನಾನು ಹೋಗಿಬಿಟ್ಟು ವಿಚಾರಣೆಗೆ ಒಳಪಡ್ತೇನೆ. ಕ್ಷಮೆ ಕೇಳಿದ್ದೀನಿ. ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ಡಿ ಸಿ ಅವರ ಬಗ್ಗೆ ನಾನು ಆಡಿರ್ತಕ್ಕಂಥದ್ರ ಬಗ್ಗೆ ನಾನು ಈಗ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಆದರೆ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಆಗಿ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಹೇಗೆ ಇವರು ಬಂಧನಕ್ಕೆ ಒಳಪಡಿಸಿದ್ರು ಅದನ್ನು ನಾನು ಪ್ರಶ್ನೆ ಮಾಡಿದ್ದೆ. ಆ ಭರದಲ್ಲಿ ಜಿಲ್ಲಾಡಳಿತದ ಪ್ರಶ್ನೆ ಮಾಡೋ ಹೊತ್ತಲ್ಲಿ ನಾನು ಆ ಹೇಳಿಕೆ ಕೊಟ್ಟಿದ್ದೆ. ಅದು ತಪ್ಪಾಗಿದೆ ಅಂತ ನನಗೆ ಅರ್ಥ ಆಗಿದೆ, ಅದು ನಾನು ಹೇಳಬಾರ್ದಿತ್ತು. ಆದರೆ ಮಾತಿನ ಭರದಲ್ಲಿ ಕೊಟ್ಟಂಥ ಹೇಳಿಕೆ ಅದು. ಇದನ್ನು ನನ್ನ ಟ್ರ್ಯಾಕ್ ಹಿಸ್ಟ್ರಿ ಕೂಡ ಸರ್ಕಾರ ಗಮನಿಸುವ ಮೂಲಕವಾಗಿ ಈ ಪ್ರಕರಣವನ್ನು ಇಲ್ಲಿಗೆ ಬಿಡಬೇಕು ಅನ್ನುವಂಥ ಮನವಿ ಕೂಡ ಮಾಡಿದ್ದಾರೆ. ನಾಳೆ ಈ ಸಂಬಂಧ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ.